ಶ್ರಾವಣ ಮಾಸ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ. ಉದ್ಯಾವರಕ್ಕೆ ಬರಬೇಕು, ಉದ್ಯಾವರದ ಜಯಲಕ್ಷ್ಮಿ ಸಿಲ್ಕ್ಸಲ್ಲಿ ಶಾಪಿಂಗ್ ಮಾಡಬೇಕು. ನಮಸ್ತೆ ಫ್ರೆಂಡ್ಸ್, ನಾನು ಅಪರ್ಣಾ ಹೆಗ್ಡೆ ಫ್ರಮ್ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. ಈ ಸಾರಿ ನಿಮ್ಗೆಲ್ರಿಗೂ ಸಂಭ್ರಮನೇ ಸಂಭ್ರಮ. ಯಾಕಂತ ಕೇಳ್ತೀರಾ? ಈ ಸಾರಿ ನಮ್ಮ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರದಲ್ಲಿ ನಿಮಗೆ ಆಗಸ್ಟ್ 16ರಿಂದ ಸಿಲ್ಕ್ ಸಂಭ್ರಮ ಆರಂಭಿಸಿದ್ದೇವೆ. ಅದರ ಝಲಕ್ಕನ್ನ ನೀವು ನೋಡಿ ಬನ್ನಿ. ಅರೆ, ಏನಿದು ಸಂಭ್ರಮ? ಬಾಸ್, ಇದು ಕರಾವಳಿ ಜನರ ಮನೆ ಮನಗಳ ಸಂಭ್ರಮ. ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರದ ಸಿಲ್ಕ್ ಸಂಭ್ರಮ ನಡೀತಾ ಇದೆ. ಮದುವೆ ಸೀರೆಗಳ ಹಬ್ಬ, ಅತ್ಯಾಕರ್ಷಕ ವಿನ್ಯಾಸಗಳ, ಅತ್ಯಾಪೂರ್ವ ಸೀರೆಗಳ ಅಪಾರ ಸಂಗ್ರಹದಿಂದ ನಿಮ್ಮಿಷ್ಟದ ಸೀರೆಗಳನ್ನು ಆಯ್ದುಕೊಳ್ಳಿ ಹಾಗೂ ಹೊಸ ವಧುವರರ ಫೋಟೋ ಸ್ಪರ್ಧೆಯಲ್ಲಿ ಭಾಗವಹಿಸಿ. ಪ್ರತಿ ತಿಂಗಳ ವಿಜೇತರಿಗೆ 25,000 ರೂಪಾಯಿಯ ಗಿಫ್ಟ್ ವಾಚರ್ ಗೆಲ್ಲುವ ಅವಕಾಶ ಪಡೆಯಿರಿ. ಆಗಸ್ಟ್ 16ರಿಂದ ಆರಂಭ. ಭೇಟಿ ನೀಡಿ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ, उडुपी. बन्नी सिल्क संभ्रमದಲ್ಲಿ संभ्रमिसी. श्रावण म्हळ्यार आमचे लँक एक संभ्रमा विषय. कसं लेख म्हळ्यार श्रावण अंतू स्टार्टिंग शुक्रार तुल्याने काही शुक्रारा एक आयतार 2 दिवस आम्ही चुडी पुजिताची. सो ह्या 2 दिसांतू चुडी पुजूच म्हळ्यार म्हयन्यांतू आम्ही फुल बिझी असताची. जाय जाल्यार दिब्रांकूरू, अनवाळी, मिठाई फूल, मजरा नांकूट, लये मड्डोत, मागीर तरा फूल घालून आमी श्रावण मास अंतू आमी तुळशीक दवरून आमी पुजिताची. आनी आमगेल मालगड्यांक पुराय आमी ते पेटोवन दिताची. आतां कोवीड आशिल्ले निमते ऑब्वियसली आमकां खंय वचचा जायना. जाल्यार कसं करता म्हळ्यार पोस्टांत पेटयता. नाजाल्यार आतां नवें स्टार्ट केलेंची वॉट्सॅपार चुडी पेटयचे. सो तशी जावन आमी ह्या पाटी श्रावण चुडी संभ्रम म्हूण एक कॉन्सेप्ट आमी अरेंज केला. सो प्रत्येकले ताका पार्टिसिपेट करयाची. सो हांव तुमगेली रिक्वेस्ट करचे, पुराय जन हांतू पार्टिसिपेट करयाची. जावन जयलक्ष्मी जोडी घेयाची आमगेल चुडी. जयलक्ष्मी सिल्क्स उद्यावरदून हांव जयलक्ष्मी वीरेंद्र हेगडे, हांव अपर्णा रवींद्र हेगडे. सगळ्यांक स्वागत करता आसा. श्रावण मास म्हळ्यार आमचे गेल्यान बायल मनशांक चुडी पुजेची मस्त संभ्रम. ताजे खातीर आमी एक उद्यावर जयलक्ष्मी सिल्क्स हाडून एक सुवर्ण अवकाश दिला तुमकां. त्या कॉम्पिटिशनात तुम्ही पुराय जणांना पार्टिसिपेट करता म्हणून हांव निमगून येतां. श्रावण चुडी संभ्रम हे कॉम्पिटिशनाक तुम्ही तुमगेल व्हिडिओ नातल्यार तुमगेल फोटो पेटयका फेसबुक एक इंस्टाग्रामाक. तांतू चड खंयच्याक लायक्स येता ताका आमी विनर्स घोषित करताची. ताजी पुराय डिटेल्स तुमकां कॅप्शनारी मेळटा. हे कॉम्पिटिशनांत विनर्सांक जयलक्ष्मी सिल्क्स हाडून गिफ्ट वाउचर मेळटा. आमची गेल बायल मनशी पुराय लोक हांतू पार्टिसिपेट करयाची. जावन जयलक्ष्मी जोडी घेयाची आमगेल चुडी. ಸೊ ಮತ್ತ್ಯಾಕೆ ತಡ ಫ್ರೆಂಡ್ಸ್, ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಇದೇನು ಅಪರ್ಣ ಯಾವ ಪುಟ್ಟ ಪಾಪುವನ್ನ ಕರ್ಕೊಂಡ್ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ನೋಡಿ, ಸಣ್ಣ ಪಾಪು ಇದು 6 ತಿಂಗಳ ಪಾಪು. ಸೊ ಈ ಪಾಪುಗೆ ನಾನೊಂದು ಟ್ರೆಡಿಷನಲ್ ಲಂಗದಾವಣಿಯನ್ನ ಹಾಕೊಂಡಿದ್ದೀನಿ ನೋಡಿ. ಇದು 6 ತಿಂಗಳ ಮಗುವಿಗಾಗೋಂಥ ಲಂಗದಾವಣಿ. ತುಂಬಾನೇ ಚೆನ್ನಾಗಿದೆಯಲ್ಲ? ಸೊ ಇಂಥದ್ದೇ ವೆರೈಟಿಯನ್ನು ನೀವು ನಮ್ಮಲ್ಲಿ ಕಾಣಬಹುದು. 6 ತಿಂಗಳ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಇದೆ. ಬಟ್ 6 ತಿಂಗಳ ಮಗುವಿಂದ ನೀವು 10 ವರ್ಷದ ಮಗುವಿನ ತನಕ ಈ ಥರ ಲಂಗದಾವಣಿಯನ್ನು ಕಾಣಬಹುದು. ಇನ್ನೊಂದು ಡ್ರೆಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕೇರಳ ಸ್ಟೈಲಲ್ಲಿದೆ. ಕೇರಳ ಸ್ಟೈಲ್ ಅಂದ ಕೂಡಲೇ ನಮ್ಮ ಕಣ್ಣಿಗೆ ಬರೋದು ಹಾಫ್ ವೈಟ್ ಮತ್ತು ಗೋಲ್ಡ್ ಝರಿ ಇರೋಂಥ ಸಾರೀಸು. ಸೊ ಅದರಲ್ಲೇ ಆ ಕಲರ್ ಸಾರೀಸಲ್ಲೇ ನಾನಿಲ್ಲಿ ನಿಮಗೆ ಲಂಗದಾವಣಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆಯಲ್ಲ? ಇದು ಕೇರಳ ಸ್ಟೈಲ್ ಅಂದರೆ ಕಸವು ಡಿಸೈನ್ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಕೇರಳ ಸ್ಟೈಲ್ ಆದ ಕೂಡಲೇ ಓಣಮಲ್ಲಿ ನಾವು ನೋಡೋದು ಇದೇ ಕಾಂಬಿನೇಷನು, ಅಂದರೆ ಇದೇ ಕಲರು. ನಿಮಗೆ ಹಾಫ್ ವೈಟು ಮತ್ತು ಗೋಲ್ಡ್ ಕಲರ್. ಹೆಣ್ಮಕ್ಳಿಗೆ ನೀವು ಈ ಥರದ ಸಾಂಪ್ರದಾಯಿಕ ಲಂಗದಾವಣಿಯನ್ನು ದೇವಸ್ಥಾನಕ್ಕೆ ಹೋಗುವಾಗಲಾದರೂ ಹಾಕ್ಕೋಬೋದು, ಇಲ್ಲ ಮನೆಯಲ್ಲಿ ಯಾವುದಾದ್ರೂ ಸಮಾರಂಭ ನಡೆಯೋದಿದ್ದರೆ ಅದಕ್ಕೂ ಹಾಕ್ಕೋಬೋದು, ಪೂಜೆ ಪುನಸ್ಕಾರ ಅದಕ್ಕೂ ಹಾಕ್ಕೋಬೋದು. ಇಲ್ಲಾಂದರೆ ಅವ್ರದ್ದು 50 ಇಯರ್ಸ್ ಬರ್ಡೇಗೆ ಈ ಥರ ಲಂಗದಾವಣಿಯನ್ನು ಹಾಕ್ಕೊಂಡು ತಲೆ ತುಂಬ ಮಲ್ಲಿಗೆ ಹೂವನ್ನು ಮುಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ.
ಹೆಣ್ಮಕ್ಳಂತೂ ಹೇಳ್ತಾರಲ್ಲ ಲಕ್ಷ್ಮೀ ಅವತಾರ ಅಂತ ಹೇಳಿ, ಇದನ್ನಂತೂ ಇಂಥ ಡ್ರೆಸ್ಸನ್ನು ಹಾಕ್ಕೊಂಡ್ಬಿಟ್ಟು ಆ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ, ಆ ಥರ ಮಲ್ಲಿಗೆ ಹೂವನ್ನು ಫುಲ್ ಮುಡ್ಕೊಂಡ್ರೆ ಆ ಹೆಣ್ಮಕ್ಳು ಅಂತೂ ಲಕ್ಷ್ಮಿ ಥರನೇ ಕಾಣಿಸ್ತಾರೆ. ಇಂಥ ಒಂದು ಲಂಗದಾವಣಿಯನ್ನು ಹಾಕ್ಕೊಂಡು ಜಲ್ಲಿ ಹೂವನ್ನು ಮುಡ್ಕೊಂಡಿರೋ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಫ್ರೆಂಡ್ಸ್, ವಿಡಿಯೋವನ್ನು ನಾನು ಮೊದಲೇ ಹೇಳಿದ ಹಾಗೆ ಈ ಶ್ರಾವಣ ಮಾಸದಲ್ಲಿ ನಿಮಗೆ ಸಂಭ್ರಮನೇ ಸಂಭ್ರಮ, ಅದು ಕೂಡ ಜಯಲಕ್ಷ್ಮಿ ಜೊತೆ ಸಂಭ್ರಮವನ್ನು ಆಚರಿಸಿ ನಮ್ಮ ಸಿಲ್ಕ್ ಸಂಭ್ರಮ, ನಮ್ಮದು ಶ್ರಾವಣ ಮಾಸದ ಸಂಭ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಈ ವಿಡಿಯೋವನ್ನು ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ಸಾಂಪ್ರದಾಯಿಕ ಲಂಗದಾವಣಿಯ ಇಂತಹ ಕಲೆಕ್ಷನನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ನಮಸ್ತೆ.